Dear students, I welcome you all to the new concept of this chapter, namely cash budget. In this class, we are going to learn about the meaning of cash budget. Secondly, what are the various steps involved in the preparation of cash budget? And thirdly, what are the receipts and payments which we come across while preparing this cash budget? Now, firstly, let us understand what is a budget. A budget is nothing but the estimation of receipts and payments over a specific future period of time. ಅಂದರೆ ಮುಂದೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಾವು ಸ್ವೀಕರಿಸಬಹುದಾದಂತಹ ಹಾಗೂ ಪಾವತಿ ಮಾಡಬೇಕಾದಂತಹ ಹಣದ ಒಂದು ಊಹೆ. ಸೊ in future, what is the amount that we are going to pay, as well as what are the various receipts that we or revenue which we are going to receive. An estimation of this is nothing but a budget. ಇದೊಂದು ಊಹೆ ಅಷ್ಟೇ. ಆ್ಯಂಡ್ ಮತ್ತು ಈ ಊಹೆನ ನಾವು ಒಂದು ನಿರ್ದಿಷ್ಟ ಅವಧಿಗೆ ಮಾಡ್ತಿದ್ದೀವಿ. ಈ ಅವಧಿಯನ್ನು ನಾವು ಬಡ್ಜೆಟ್ ಪೀರಿಯಡ್ ಅಂತ ಕರಿತೀವಿ. ದ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಫಾರ್ ವಿಚ್ ವಿ ಆರ್ ಆ್ಯಕ್ಚುಲಿ ಗೋಯಿಂಗ್ ಟು ಎಸ್ಟಿಮೇಟ್, ರೈಟ್? ದಟ್ ಈಸ್ ಕಾಲ್ಡ್ ಆಸ್ budget period. So moving further, there are various types of budgets that are actually prepared by an organization. Among them, the most important budget is cash budget because it involves an element of cash in it, right? ಒಂದು ಸಂಸ್ಥೆ ಇದೆ, ವಿವಿಧವಾದಂತಹ ಬಡ್ಜೆಟನ್ನು ಪ್ರಿಪೇರ್ ಮಾಡುತ್ತೆ. ಉದಾಹರಣೆ ಕೊಡಬೇಕು ಅಂತಂದರೆ ಪರ್ಚೇಸ್ ಬಡ್ಜೆಟ್ ಇರ್ಬೋದು, ಪ್ರೊಡಕ್ಷನ್ ಬಡ್ಜೆಟ್ ಇರ್ಬೋದು, ಸೇಲ್ಸ್ ಬಡ್ಜೆಟ್ ಇರ್ಬೋದು. ಆದರೆ ಇವುಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಬಡ್ಜೆಟ್ ಯಾವುದು ಅಂತಂದರೆ ಹಣಕಾಸಿನ ಬಡ್ಜೆಟ್ ಅಥವಾ ಕ್ಯಾಶ್ ಬಡ್ಜೆಟ್. ಯಾಕೆ ಅಂತಂದರೆ ಇದರಲ್ಲಿ ಈ ಒಂದು ಕ್ಯಾಶ್ನ ಎಲಿಮೆಂಟ್ ಇದೆ. ಇಲ್ಲಿ ನಿಜವಾಗ್ಲೂ ಹಣ ಬರುತ್ತೆ ಮತ್ತು ಈ ಹಣ ನಾವು ಮುಂದಿನ ದಿನಗಳಲ್ಲಿ ನಾವು ಪಾವತಿ ಮಾಡ್ತೀವಿ. ಆದ್ದರಿಂದ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಬಡ್ಜೆಟ್. ಸೊ ವಾಟ್ ಈಸ್ ಅ ಕ್ಯಾಶ್ ಬಡ್ಜೆಟ್? ಸಿ, it is the projection of an enterprise's cash receipts and disbursement for a budget period. It is a projection ಅಂತ ಅಂದರೆ ಇದೊಂದು ಊಹೆ, ಎಸ್ಟಿಮೇಷನ್ ಅಂತ ಅರ್ಥ. ಆಫ್ ಆನ್ ಎಂಟರ್ಪ್ರೈಸಸ್ ಕ್ಯಾಶ್ ರಿಸೀಟ್ಸ್ ಅಂದರೆ ಫ್ಯೂಚರಲ್ಲಿ ಅದು ರಿಸೀವ್ ಮಾಡ್ತಾ ಇರುವಂತಹ ಹಣದ ಬಗ್ಗೆ, ಹಣ ಹಾಗೂ ಡಿಸಂಬರ್ಸ್ಮೆಂಟ್ ಇಸ್ ನಥಿಂಗ್ ಬಟ್ ಪೇಮೆಂಟ್ ಫಾರ್ ಅ ಬಡ್ಜೆಟ್ ಪೀರಿಯಡ್. It is an estimation of an enterprise's cash receipts or revenue as well as disbursement, that is nothing but payments for a budget period. And this cash budget is actually prepared on receipts and payments method. ಈ ಕ್ಯಾಶ್ ಬಡ್ಜೆಟನ್ನು ನಾವು receipts and payments ಮೆಥಡ್ನಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ. ಸೊ receipts and payments ಮೆಥಡ್ ಅಂತ ಅಂದ ತಕ್ಷಣ ಆಬ್ವಿಯಸ್ಲಿ ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇರೋಕ್ಕೆ ಸಾಧ್ಯ? 2 ಇಂಪಾರ್ಟೆಂಟ್ ಎಲಿಮೆಂಟ್ ಇರುತ್ತೆ. ಫಸ್ಟ್, the two basic elements or components are, first one is estimation of cash receipts and estimation of cash payment. ಇದು ರೆಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಮೆಥಡ್ ಆಗಿರೋದ್ರಿಂದ ಇದರಲ್ಲಿ 2 ಇಂಪಾರ್ಟೆಂಟ್ ಕಾಂಪೊನೆಂಟ್ ಬರುತ್ತೆ. ಮೊದಲನೇದಾಗಿ ಕ್ಯಾಶ್ ರೆಸಿಟ್ಸ್ನ ನಾವು ಎಸ್ಟಿಮೇಟ್ ಮಾಡ್ತೀವಿ, ಎರಡನೇದಾಗಿ ಕ್ಯಾಶ್ ಪೇಮೆಂಟ್ನ ನಾವು ಎಸ್ಟಿಮೇಟ್ ಮಾಡ್ತೀವಿ. ಸೊ ವಾಟ್ ಆರ್ ದಿ ವೇರಿಯಸ್ ಸ್ಟೆಪ್ಸ್ ವಿಚ್ ಆರ್ ದೇರ್ ಇನ್ ದಿ ಪ್ರಿಪ್ರೇಷನ್ ಆಫ್ ಕ್ಯಾಶ್ ಬಡ್ಜೆಟ್? ದೇರ್ ಆರ್ ಟೋಟಲಿ 4 steps. Firstly, we are going to ascertain the opening balance of cash. Secondly, we are going to estimate the cash inflows for that particular period or budget period. Thirdly, we are also going to prepare or estimate a schedule of disbursement or cash payments. And fourthly, we are going to ascertain the closing balance of cash. So how it is found? This is found by deducting the anticipated cash outflows from the sum of ಎಕ್ಸ್ಪೆಕ್ಟೆಡ್ ಕ್ಯಾಶ್ ರಿಸೀಟ್ಸ್ ಆ್ಯಂಡ್ ಓಪನಿಂಗ್ ಬ್ಯಾಲೆನ್ಸ್. ಸೊ ಇದೊಂದು ಪ್ರಿಪ್ರೇಷನಲ್ಲಿ ಒಟ್ಟು 4 ಹಂತಗಳಿದೆ ಅಲ್ವಾ? ಈ ಮೊದಲನೇ ಹಂತದಲ್ಲಿ ಏನು ಮಾಡ್ತೀವಿ ಅಂದರೆ ನಮ್ಮ ಹತ್ರ ಈಗಾಗಲೇ ಕೈಯಲ್ಲಿರುವಂಥ ಹಣ ಎಷ್ಟು ಅಂತ ಅಸರ್ಟೈನ್ ಮಾಡ್ಕೊಳ್ತೀವಿ. ಎರಡನೇದಾಗಿ ಎಷ್ಟು ಹಣ ನಮಗಿನ್ನೂ ಬರೋದಕ್ಕಿದೆ ಆ ಒಂದು ಬಡ್ಜೆಟ್ ಪೀರಿಯಡಲ್ಲಿ ಅನ್ನೋದನ್ನು ನಾವು ಎಸ್ಟಿಮೇಟ್ ಮಾಡ್ತೀವಿ. ಹಾಗೆ ಆ ಒಂದು ಬಡ್ಜೆಟ್ ಪೀರಿಯಡಲ್ಲಿ ನಾವು ಮಾಡಬೇಕಾದಂಥ ಪಾವತಿ ಅಥವಾ ಪೇಮೆಂಟ್ಸ್ ಏನಿದೆ ಅನ್ನೋದನ್ನು ಎಸ್ಟಿಮೇಟ್ ಮಾಡ್ತೀವಿ. ಕಡೆದಾಗಿ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಯಾವುದು ಅಂತಂದರೆ ವಿ ಆರ್ ಗೋಯಿಂಗ್ ಟು ಅಸರ್ಟೈನ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ನ ಹೇಗೆ ಕಂಡುಹಿಡಿಯೋದು ಅಂತಂದರೆ ಈ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಮತ್ತು
ಕ್ಯಾಶ್ ಇನ್ಫ್ಲೋ ಏನಿದೆ ಇವೆರಡನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀವಿ. ಇದರಿಂದ ಈ ಎಸ್ಟಿಮೇಟೆಡ್ ಶೆಡ್ಯೂಲ್ ಆಫ್ ಡಿಸ್ಇಂಬರ್ಸ್ಮೆಂಟ್ ಅಥವಾ ಈ ಪೇಮೆಂಟ್ ಏನು ಮಾಡೋದಕ್ಕಿದೆ ಅದನ್ನು ಡಿಡಕ್ಟ್ ಮಾಡ್ತೀವಿ. ಕೈಯಲ್ಲಿ ಉಳಿಯುವಂಥ ಹಣ ಏನಾಗುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಗುತ್ತೆ. ನೆಕ್ಸ್ಟ್, ಸೊ ಈ ಕ್ಯಾಶ್ ಇನ್ಫ್ಲೋಸ್ ಅಥವಾ ಈ ಕ್ಯಾಶ್ ರೆಸೀಟ್ಸ್ ಅಂತ ಏನು ಹೇಳಿದ್ವಿ, ಇದರಲ್ಲಿ ಯಾವ್ಯಾವ ಥರ ಅಥವಾ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ ಅನ್ನೋದನ್ನು ಇಲ್ಲಿ ನಾವು ನೋಡೋಣ. ಕ್ಯಾಶ್ ರಿಸೀಟ್ಸಲ್ಲಿ ನಾವೇನು ನೋಡ್ಬೋದು ಅಂದರೆ ಕ್ಯಾಶ್ ಸೇಲ್ಸ್ ನೋಡ್ಬೋದು, ಕಲೆಕ್ಷನ್ ಫ್ರಮ್ ಡೆಟರ್ಸ್ ನೋಡ್ಬೋದು, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಡಿವಿಡೆಂಡ್ ರಿಸೀವ್ಡ್, ಸೇಲ್ ಆಫ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ಇಶ್ಯೂ ಆಫ್ ನ್ಯೂ ಸೆಕ್ಯೂರಿಟೀಸ್ ಫಾರ್ ಕ್ಯಾಶ್, ರೇಸಿಂಗ್ ಆಫ್ ಲೋನ್ಸ್, ಪ್ರೊಸೀಡ್ಸ್ ಫ್ರಮ್ ಸೇಲ್ಸ್ ಆಫ್ ಅಸೆಟ್ಸ್ ಆ್ಯಂಡ್ ಮಿಸ್ಸೆಲೇನಿಯಸ್ ರೆಸೀಟ್ಸ್. ಒಂದು ಆರ್ಗನೈಸೇಷನ್ಗೆ ಕ್ಯಾಶ್ ಇನ್ಫ್ಲೋ ಯಾವ ರೀತಿಯಲ್ಲಿ ಆಗುತ್ತೆ ಅಥವಾ ಹಣ ಯಾವ ರೀತಿಯಲ್ಲಿ ಬರುತ್ತೆ ಅಂತಂದರೆ, ಮೊದಲನೇದಾಗಿ ಒಂದು ಆರ್ಗನೈಸೇಷನ್ ಇದೆ, ಅದೇನು ಮಾಡುತ್ತೆ, ಆಬ್ವಿಯಸ್ಲಿ ಸೇಲ್ಸ್ ಮಾಡಿರುತ್ತೆ. ಮೇನ್ ಸೋರ್ಸ್ ಆಫ್ ಇನ್ಕಮ್ ಯಾವುದು, ಕ್ಯಾಶ್ ಸೇಲ್ಸ್ ಅಥವಾ ಸೇಲ್ಸ್, ರೈಟ್. ಸೊ ಕ್ಯಾಶ್ ಸೇಲ್ಸ್ ಮಾಡಿದಾಗ ಹಣ ಬರುತ್ತೆ. ಎರಡನೇದಾಗಿ ಈಗಾಗಲೇ ನಾವೇನಾದರೂ ಸೇಲ್ಸ್ ಮಾಡಿದರೆ ಸಾಲಕ್ಕೆ, ರೈಟ್, ಅವ್ರು ನಮಗೇನಾಗ್ತಾರೆ, ಡೆಟರ್ಸ್ ಆಗ್ತಾರೆ. ಅವರಿಂದ ನಾವು ಹಣನ ಕಲೆಕ್ಟ್ ಮಾಡೋದ್ರಿಂದ ಸಹ ನಾವು ಕ್ಯಾಶ್ನ ಅಥವಾ ಇನ್ಫ್ಲೋ ಆಗಬಹುದು. ಮೂರನೇದಾಗಿ ನಾವೆಲ್ಲಾದರೂ ಹಣನ ಇನ್ವೆಸ್ಟ್ ಮಾಡಿದರೆ ಅಲ್ಲಿಂದ ಬರುವಂತಹ ಇಂಟ್ರೆಸ್ಟ್ ಮತ್ತು ಡಿವಿಡೆಂಡಿಂದ ಸಹ ನಮಗೆ ಕ್ಯಾಶ್ ಬರುತ್ತೆ. ಇನ್ನು ಯಾವ ರೀತಿ ಹಣ ಬರುತ್ತೆ ಅಂತ ಹೇಳಿದ್ರೆ, ಈ ಒಂದು ಇನ್ವೆಸ್ಟ್ಮೆಂಟ್ ನಾವೇನು ಮಾಡಿದ್ದೀವಿ ಆ ಒಂದು ಇನ್ವೆಸ್ಟ್ಮೆಂಟ್ ಮಾರ್ಕೆಟಬಲ್ ಸೆಕ್ಯೂರಿಟೀಸಲ್ಲಿ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ನ ಮಾರಾಟ ಮಾಡಿದ್ರೆ ಸಹ ನಮಗೆ ಹಣ ಬರುತ್ತೆ. ಮತ್ತು ನಾವು ಯಾವುದಾದ್ರೂ ನ್ಯೂ ಸೆಕ್ಯೂರಿಟೀಸ್ನ, ಶೇರ್ಸ್ನ, ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡಿದ್ರೆ, ಶೇರ್ಸ್ ಅಥವಾ ಡಿಬೆಂಚರ್ಸ್, ಬಾಂಡ್ಸ್ ಏನಾದರೂ ಇಶ್ಯೂ ಮಾಡಿದ್ರೆ ಅದರಿಂದ ಸಹ ನಮಗೆ ಹಣ ಬರುತ್ತೆ. ಇದನ್ನು ಬಿಟ್ಟು ಮತ್ತೆ ನಾವು ಇಲ್ಲಿಂದ ಏನು ಮಾಡ್ಬೋದು ಅಂದರೆ, ನಾವು ಲೋನನ್ನು ತೊಗೋಬೋದು, ಸಾಲನ ತೊಗೋಬೋದು. ಆವಾಗಲೂ ಸಹ ನಮಗೇನಾಗುತ್ತೆ, ಕ್ಯಾಶ್ ಇನ್ಫ್ಲೋ ಆಗುತ್ತೆ. ದೆನ್ ನಮ್ಮ ಹತ್ರ ಇರುವಂಥ ಅಸೆಟ್ನ ಮಾರಾಟ ಮಾಡೋದ್ರಿಂದ ಸಹ ನಮಗೆ ಹಣ ಬರುತ್ತೆ. ಇದನ್ನು ಬಿಟ್ಟು ಒಂದು ಸಣ್ಣ ಪುಟ್ಟ ಹಣಗಳು ಸಾಮಾನ್ಯವಾಗಿ ನಮ್ಮ ಬಿಸ್ನೆಸ್ಗೆ ಬರುತ್ತೆ. ದಿ ನೆಕ್ಸ್ಟ್ ಪಾರ್ಟ್ ಈಸ್ ಕ್ಯಾಶ್ ಪೇಮೆಂಟ್ಸ್. ಕ್ಯಾಶ್ ಪೇಮೆಂಟ್ಸ್ ಅಂತಂದರೆ ನಾವು ಹೊರಗಡೆಯವ್ರಿಗೆ ಪಾವತಿ ಮಾಡಬೇಕಂತ ಹಣ. ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಯಾವ್ಯಾವ ರೀತಿ ಹಣ ಪಾವತಿ ಮಾಡೋದನ್ನು ನಾವು ಗಮನಿಸ್ಬೋದು ಅಂತಂದರೆ, ಫಸ್ಟ್ ಒನ್ ಈಸ್ ಕ್ಯಾಶ್ ಪರ್ಚೇಸಸ್. ಸಾಮಾನ್ಯವಾಗಿ ನಾವೇನಾದರೂ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಏನಾದರೂ ನಾವು ಪರ್ಚೇಸ್ ಮಾಡಿದಾಗ ಆಬ್ವಿಯಸ್ಲಿ ನಾವು ಹಣನ ಪಾವತಿ ಮಾಡಬೇಕಾಗುತ್ತೆ. ಅಲ್ಲಿ ಹಣ ನಮ್ಮಿಂದ ಅಂದರೆ ಬಿಸ್ನೆಸ್ಸಿಂದ ಹೊರಗೆ ಹೋಗುತ್ತೆ. ಸೆಕೆಂಡ್ ಒನ್ ಈಸ್ ಪೇಮೆಂಟ್ ಟು ಸನ್ಡ್ರಿ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್. ಈಗಾಗಲೇ ನಾವು ಬೇರೆಯವರಿಂದ ಏನನ್ನಾದರೂ ಸಾಲಕ್ಕೆ ಪರ್ಚೇಸ್ ಮಾಡಿದರೆ ಅವ್ರಿಗೆ ಆಬ್ವಿಯಸ್ಲಿ ನಾವು ಈ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ನಾವು ಹಣ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರೆ ವಿ ಹ್ಯಾವ್ ಟು ಪೇ ದಮ್, ರೈಟ್. ಸೊ ಪೇಮೆಂಟ್ಸ್ ಟು ಸನ್ಡ್ರಿ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್. ಥರ್ಡ್ಲಿ, ವೇಜಸ್ ಆ್ಯಂಡ್ ಸ್ಯಾಲರಿ, ರೆಂಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್. ಆಬ್ವಿಯಸ್ಲಿ ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ಬರೀ ಮೆಟೀರಿಯಲ್ಸ್ ಇದ್ದರೆ ಸಾಕಾಗೋದಿಲ್ಲ. ನಮಗೆ ಯಾರು ಬೇಕು, ಜನ ಬೇಕು, ಕೆಲಸ ಮಾಡೋದಕ್ಕೆ ಜನ ಬೇಕು. ಸೊ ಅವ್ರಿಗೆ ನಾವು ವೇಜಸ್ ಮತ್ತು ಸ್ಯಾಲ್ರಿ ಕೊಡಬೇಕಾಗುತ್ತೆ. ಪ್ರೊಡಕ್ಷನ್ ಮಾಡೋದಕ್ಕೆ ನಾವು ಜಾಗನ ನಾವು ರೆಂಟ್ಗೆ ತೊಗೊಂಡಿದ್ರೆ ಆಬ್ವಿಯಸ್ಲಿ ಅವ್ರಿಗೆ ರೆಂಟ್ ಕೊಡಬೇಕಾಗುತ್ತೆ. ಅದನ್ನು ಬಿಟ್ಟು ಒಂದಷ್ಟು ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಪೇಮೆಂಟ್ ಇನ್ ದಿ ನೇಚರ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಲೈಕ್ ಪರ್ಚೇಸ್ ಆಫ್ ಅಸೆಟ್ಸ್. ಕೆಲವೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸಹ ನಾವು ನೋಡ್ಬೋದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ದೋಸ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಆಫ್ ನಾಟ್ ರೆಕರಿಂಗ್ ನೇಚರ್. ಯಾವ ಎಕ್ಸ್ಪೆನ್ಸಸ್ ಪದೇ ಪದೇ ಇನ್ಕರ್ ಆಗಲ್ಲ, ಅದನ್ನು ನಾವೆಂತ ಕರಿತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಟು ಗಿವ್ ಆನ್ ಎಕ್ಸಾಂಪಲ್, ಪರ್ಚೇಸ್ ಆಫ್ ಅಸೆಟ್ಸ್. ನೆಕ್ಸ್ಟ್ ಒನ್ ಈಸ್ ಪರ್ಚೇಸ್ ಆಫ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ಎಕ್ಸಸ್ ಏನಾದರೂ ಹಣ ಇತ್ತು ಅಂದರೆ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಕ್ಯಾಶ್ ನಮ್ಮಿಂದ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ಒನ್ ಈಸ್ ಲೋನ್ ರೀಪೇಮೆಂಟ್ಸ್. ಸಾಮಾನ್ಯವಾಗಿ ನಾವು ಲೋನ್ ತೊಗೊಂಡಿದ್ರೆ ಏನು ಮಾಡಬೇಕು, ಅದನ್ನು ರೀಪೇ ಮಾಡಲೇಬೇಕು. ಸೊ ಆ ಲೋನ್ ರೀಪೇಮೆಂಟ್ಸ್ನ ಏನಾಗುತ್ತೆ, ಇದರಿಂದ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಪೀರಿಯಡ್ ತೊಗೊಂಡ್ವಿ ಅಂದರೆ ಆಬ್ವಿಯಸ್ಲಿ ಆ ಒಂದು ಪೀರಿಯಡಲ್ಲಿ ನಾವು ಟ್ಯಾಕ್ಸ್ನ ಪೇಮೆಂಟ್ ಮಾಡಲೇಬೇಕು. ರಿಡಂಪ್ಷನ್ ಆಫ್ ಸೆಕ್ಯೂರಿಟೀಸ್ ಅಂತಂದರೆ ಸೆಕ್ಯೂರಿಟೀಸ್ ನಾವೇನಾಗಲೇ ನಾವು ಇಶ್ಯೂ ಮಾಡಿದ್ದೀವಿ ಅದನ್ನು ನಾವು ರಿಟರ್ನ್ ತೊಗೊಳ್ಬೇಕಾಗುತ್ತೆ ಕೆಲವೊಂದು ಸತಿ, ರೈಟ್. ಆಫ್ಟರ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ವಿ ಹ್ಯಾವ್ ಟು ರಿಡೀಮ್ ಇಟ್ ಅಂತ ಇನ್ ದ ಸೆನ್ಸ್ ಆ ಒಂದು ಸೆಕ್ಯೂರಿಟೀಸ್ನ ವಾಪಸ್ ತೊಗೊಂಡು ಯಾರು ನಮ್ಮಲ್ಲಿ ಇನ್ವೆಸ್ಟ್ ಮಾಡಿದರೆ ಅವ್ರಿಗೆ ದುಡ್ಡನ್ನು ವಾಪಸ್ ಕೊಡಬೇಕಾಗತ್ತೆ. ಆ ರೀತಿಯಾದಂಥ ಒಂದು ಪೇಮೆಂಟ್ ಸಹ ನಾವು ನೋಡಬಹುದು. ಇಂಟ್ರೆಸ್ಟ್ ಪೇಮೆಂಟ್ ಆನ್ ಬ್ಯಾಂಕ್ ಲೋನ್ ಆ್ಯಂಡ್ ಅದರ್ ಬಾರೋಯಿಂಗ್ಸ್. ಬೇರೆಯವರಿಂದ ನಾವು ಸಾಲ ತೊಗೊಂಡಿದ್ರೆ ಬರೀ ಸಾಲ ರೀಪೇಮೆಂಟ್ ಮಾಡೋದಿಲ್ಲ, ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ನಾವು ಇಂಟ್ರೆಸ್ಟು ಕೊಡಬೇಕಾಗುತ್ತೆ, ರೈಟ್. ನೆಕ್ಸ್ಟ್ ಒನ್ ಈಸ್ ನಮ್ಮ ಹತ್ರ ಶೇರ್ಸ್ ಆದರೂ ಪರ್ಚೇಸ್ ಮಾಡಿದ್ರೆ, ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡಿದರೆ ಅವ್ರಿಗೆ ನಾವು ಡಿವಿಡೆಂಡ್ ಕೊಡಬೇಕಾಗುತ್ತೆ. ಇದನ್ನು ಬಿಟ್ಟು ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ನ ನಾವು
ಒಂದು ಬಿಸ್ನೆಸ್ನಲ್ಲಿ ನೋಡಬಹುದು. ಸೊ ದೀಸ್ ಆರ್ ದಿ ವೇರಿಯಸ್ ಕ್ಯಾಶ್ ರಿಸೀಟ್ಸ್ ಆ್ಯಂಡ್ ಕ್ಯಾಶ್ ಪೇಮೆಂಟ್ಸ್, ರೈಟ್, which we are going to consider while preparing the cash budget. I hope this was clear. Thank you.